Hello guys, I am Divyashri Shetty and welcome back to my ಚಾನಲ್. ಸೊ ವಿಷಯ ಏನಂದರೆ ನಾನು ಅಮೆಝಾನಲ್ಲಿ ವರ್ಕ್ ಮಾಡ್ತಾ ಇರೋದು. ಸೊ ನಾನು ಮುಂಚೆ ವೀಡಿಯೋದಲ್ಲಿ ಹೇಳಿದ್ದೀನಿ. ಸೊ ನನ್ನ ಜಾಬ್ ರೋಲಿಗೆ ವೇಕೆನ್ಸಿ ನಡೀತಾ ಇದೆ, ಹೈರಿಂಗ್ ಆಗ್ತಾ ಇದೆ. ಸೊ ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ ಜಾಬ್ ಹುಡುಕ್ತಾ ಇರ್ತೀರ ದಯವಿಟ್ಟು ಅಪ್ಲೈ ಮಾಡಿ. ಇದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದಕ್ಕೆ ಕ್ವಾಲಿಫಿಕೇಷನ್ ಡಿಗ್ರಿ ಆ್ಯಂಡ್ ಇದು ನಾನ್ ಟೆಕ್ನಿಕಲ್ ರೋಲ್. ನಿಮಗೆ ಟೆಕ್ನಿಕಲ್ದ ಅಷ್ಟೇನು ಗೊತ್ತಿಲ್ಲ ಅಂತ ಅಂದ್ರೂ ಪರವಾಗಿಲ್ಲ, ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇದನ್ನು ನೀವು ಮನೇಲೇ ಕೂತ್ಕೊಂಡು ಮಾಡೋವಂಥ ವರ್ಕ್ ಇದು. ಸ್ಯಾಲ್ರಿನೂ ಚೆನ್ನಾಗಿದೆ ಆ್ಯಕ್ಚುಲಿ. ಆ್ಯಂಡ್ ನಿಮಗೆ ವೈಫೈ ಅಲೋವೆನ್ಸು ಅದೆಲ್ಲನೂ ಸಿಗುತ್ತೆ ನಿಮಗೆ ಇದರಲ್ಲಿ. ಆ್ಯಂಡ್ ಲ್ಯಾಪ್ಟಾಪ್ ಕೂಡ ಕಂಪ್ನಿನೇ ಪ್ರೊವೈಡ್ ಮಾಡ್ತಾರೆ. ಸೊ ನಾನೇ ಇದರಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ನಾನು ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಕೊಡ್ಬೋದು. ಸೊ ದಟ್ ನಾನು ಈ ಚಾನಲ್ ಮಾಡಿರೋದು ಕಾರಣನೇ ಅದು, ಎಷ್ಟು ಚೆನ್ನಾಗಿ ಇದರಿಂದ ಹೆಲ್ಪ್ ಆಗುತ್ತೋ ಆಗಲಿ ಅಂತ. ಸೊ ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅಪ್ಲೈ ಮಾಡೋದು ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಆ್ಯಂಡ್ ನಾನು ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೀನಿ. ನೀವು ಅಲ್ಲಿ ಹೋದರೆ ಈಸಿಯಾಗಿ ನೀವು ಅಪ್ಲೈ ಮಾಡ್ಬೋದು. ಸೊ ನಾನು ಏನೆಲ್ಲ ಸ್ಟೆಪ್ಸ್ ಹೇಳ್ತೀನೋ ಹಾಗೆ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನೀವು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿದ ತಕ್ಷಣ ನಿಮಗೆ ಎಕ್ಸಾಮ್ ಲಿಂಕ್ ಬರುತ್ತೆ, ಅದನ್ನು ಅಟೆಂಡ್ ಮಾಡಿದ್ರೆ ಆಮೇಲೆ ಒಂದು ಇಂಟರ್ವ್ಯೂ ಇರುತ್ತೆ ಅಷ್ಟೇ. ಅದಾದಮೇಲೆ ನಿಮ್ಮ ಡಾಕ್ಯುಮೆಂಟ್ ಸಬ್ಮಿಷನ್ ಅದು ಇದು ಎಲ್ಲ ಇರುತ್ತೆ. ಸೊ ಹೇಗೆ ಅಂತ ನಾನು ಈ ಕಂಪ್ಲೀಟ್ ವಿಡಿಯೋದಲ್ಲಿ ನಾನು ವಿತ್ ಸ್ಕ್ರೀನ್ ರೆಕಾರ್ಡಿಂಗ್ ಹಾಕಿದ್ದೀನಿ. ಪ್ಲೀಸ್ ಕೊನೆ ತನಕ ಈ ವಿಡಿಯೋನ ನೋಡಿ. ಫಸ್ಟಿಗೆ ಕ್ರೋಮಲ್ಲಿ ಅಮೆಝಾನ್ ಜಾಬ್ಸ್ ಅಂತ ಸರ್ಚ್ ಮಾಡಿ ಆಯಿತಾ. ಅದಾದಮೇಲೆ ನಿಮಗೆ ಈ ಥರ ಒಂದು ಲಿಂಕ್ ಓಪನ್ ಆಗುತ್ತೆ. ಇಲ್ಲಿ ಸರ್ಚ್ ಫಾರ್ ಜಾಬ್ ಟೈಟಲ್ ಅಂತ ಇದೆ. ಇಲ್ಲಿ ನಿಮಗೆ ಏನು ಜಾಬ್ ಬೇಕಾದರೂ ಸರ್ಚ್ ಮಾಡ್ಬೋದು. ನನ್ನ ರೋಲ್ದು ನೇಮ್ ಬಂದುಬಿಟ್ಟು ML ಡಾಟಾ ಆಪರೇಷನ್ಸ್ ಅಂತ ಆಯಿತಾ, ಅಸೋಸಿಯೇಟ್. ಸೊ ನಿಮಗೆ ಫಸ್ಟ್ ಆಪ್ಷನಲ್ಲೇ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು, ಅಸೋಸಿಯೇಟ್ ML ಡಾಟಾ ಆಪ್ರೇಷನ್ ಗೋ AI ಅಂತ. ಅದಾದಮೇಲೆ ಲೊಕೇಶನ್ ನಾನಿಲ್ಲಿ ಬ್ಯಾಂಗ್ಳೂರು ಅಂತ ಹಾಕಿದ್ದೀನಿ. ಅದನ್ನು ಹಾಕಿದ ತಕ್ಷಣವೇ ನಿಮಗೆ ಸ್ಟಾರ್ಟಿಂಗಲ್ಲೇ ಬರುತ್ತೆ ನೋಡಿ, ಬ್ಯಾಂಗ್ಳೂರು ವರ್ಚುವಲ್ ಕರ್ನಾಟಕ ಇಂಡಿಯಾ ಅಂತ. ಇದಾದಮೇಲೆ ಇಲ್ಲಿ ಡಿಸ್ಕ್ರಿಪ್ಷನ್ನ ನೀಟಾಗಿ ಓದ್ಕೊಳ್ಳಿ. ಇದರಲ್ಲಿ ಎಲ್ಲನೂ A to Z ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸ್ವಲ್ಪ ಟೈಮ್ ತೊಗೊಂಡು ಎಲ್ಲನೂ ಓದ್ಕೊಳ್ಳಿ. ಅದಾದಮೇಲೆ ನೀವು ಅಲ್ಲಿ ಹೋಗಿಬಿಟ್ಟು ಅಪ್ಲೈ ನೌ ಅಂತ ಕೊಡಬೇಕು. ನೀವು ಅಪ್ಲೈ ಕೊಟ್ಟ ತಕ್ಷಣವೇ ಇಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ ಮತ್ತು ಪಾಸ್ವರ್ಡ್ ಕೇಳುತ್ತೆ. ಎರಡನ್ನೂ ಹಾಕಿಬಿಟ್ಟು ಇಲ್ಲಿ ಲಾಗಿನ್ ಕೊಡಿ ಆಯಿತಾ. ನೀವು ಆ್ಯಕ್ಚುಲಿ ನನ್ನದು ಆಲ್ರೆಡಿ ಈ ಜಾಬಲ್ಲಿ ಇರೋದಕ್ಕೋ ಏನೋ ಗೊತ್ತಿಲ್ಲ, ನನಗೆ ಅಪ್ಲಿಕೇಶನ್ ತೋರಿಸಲಿಲ್ಲ, ಬರೀ ಇಷ್ಟೇ ತೋರಿಸ್ತು. ಬಟ್ ನೀವು ಲಾಗಿನ್ ಆದರೆ ನಿಮಗೆ ಕಂಪ್ಲೀಟ್ ಅಪ್ಲಿಕೇಶನಲ್ಲಿ. ಸೊ ನನಗೆ ಅದು ಅಪ್ಲಿಕೇಶನ್ ಓಪನ್ ಆಗಲಿಲ್ಲ, ಅಂದರೆ ಅಪ್ಲೈ ಮಾಡುವಂಥ ಅಪ್ಲಿಕೇಶನ್. ಬಟ್ ನಿಮಗೆ ಪಕ್ಕ ಅದು ಬರುತ್ತೆ. ಅದು ಅಲ್ಲಿ ನಿಮ್ಮ ನೇಮ್ ಇರ್ಬೋದು, ನಿಮ್ಮ ಊರು, ನಿಮ್ಮ ಫೋಟೋ ಕೂಡ ಕೇಳುತ್ತೆ. ನೀವೊಂದು ಫೋಟೋ ಸ್ಕ್ಯಾನ್ ಮಾಡಬೇಕು. ಅದೇನು ಟ್ರಸ್ಟೆಡ್. ಸೊ ಅಲ್ಲಿ ನೀವು ಫೋಟೋ ಹಾಕೋಕ್ಕೇನು ಹೆದರಬೇಡಿ. ಅದನ್ನು ಕಂಪ್ಲೀಟಾಗಿ ನೀವು ಫಿಲ್ಲಪ್ ಮಾಡಿದ ಮೇಲೆ ನಿಮಗೆ ಮೇಲ್ ಬರುತ್ತೆ. ಇಮಿಡಿಯೇಟಾಗಿ ನನಗೆ ಹೈರಿಂಗ್ ಆದಾಗ ಇಮಿಡಿಯೇಟ್ ಮೇಲ್ ಬಂದಿತ್ತು, ಎಕ್ಸಾಮ್ ಮೇಲ್. ಸೊ ನಿಮ್ಮ ಕೇಸಲ್ಲಿ ಇವತ್ತು ಬರ್ಬೋದು, ನಾಳೆನೂ ಬರ್ಬೋದು. ಬಟ್ ನೀವು ಮೇಲ್ ಚೆಕ್ ಮಾಡ್ತೀರಿ, ಕರೆಕ್ಟಾಗಿರೋ ಇಮೇಲ್ ಅಡ್ರೆಸ್ ಹಾಕಿ. ಅಲ್ಲಿ ನಿಮಗೆ ಎಕ್ಸಾಮ್ ಅಪ್ಲಿಕೇಶನ್ ಬರುತ್ತೆ, ಆನ್ಲೈನ್ ಟೆಸ್ಟ್ ಅಪ್ಲಿಕೇಶನ್. ಸೊ ನಿಮಗೆ ಟೈಮ್ ಲಿಮಿಟ್ ಇರುತ್ತೆ, ನೀವು ಟೆಸ್ಟ್ನ ಇಷ್ಟೇ ಟೈಮಲ್ಲಿ ಕ್ಲಿಯರ್ ಮಾಡಬೇಕು ಅಂತ. ಒಂದು 72 hours ಕೊಟ್ಟಿರ್ತಾರೆ. ಅಷ್ಟರಲ್ಲಿ ನೀವು ಟೆಸ್ಟ್ನ ಕ್ಲಿಯರ್ ಮಾಡಿಕೊಂಡ್ರೆ ನಿಮಗೆ ಅದು ಪ್ರೊಸೆಸ್ ಆಗಿ ನೀವು ಸೆಲೆಕ್ಟ್ ಆಗಿದ್ದೀರೋ ಇಲ್ಲೋ ಅಂತ ಗೊತ್ತಾಗೋಕ್ಕೆ ಆಲ್ಮೋಸ್ಟ್ 1 month ತಗೊಳುತ್ತೆ. ಬಟ್ ಪೇಷನ್ಸಿಂದ ಕಾಯಿರಿ, ಮೇಲ್ ಬಂದೇ ಬರುತ್ತೆ. ಬಂದ ಮೇಲೆ ನೆಕ್ಸ್ಟ್ ಫರ್ದರ್ ಪ್ರೊಸೆಸ್ ಏನಿದೆ, ನಿಮ್ಮದು ಇಂಟರ್ವ್ಯೂ ಆಗಿರ್ಬೋದು, ಅದೆಲ್ಲ ಇರುತ್ತೆ. ಅದೆಲ್ಲ ಆಗಿಬಿಟ್ಟು ಆಮೇಲೆ ಡಾಕ್ಯುಮೆಂಟ್ ಸಬ್ಮಿಷನ್ ವೆರಿಫಿಕೇಷನ್ ಇರುತ್ತೆ. ಆಮೇಲೆ ನಿಮಗೆ ಜಾಯ್ನಿಂಗ್ ಡೇಟ್ ಕೂಡ ಕೊಡ್ತಾರೆ. ಅದಾದಮೇಲೆ ನಿಮಗೆ ಫುಲ್ ಲ್ಯಾಪ್ಟಾಪ್ ಸೆಟ್ ಕಳಿಸ್ಕೊಡ್ತಾರೆ ಆಯಿತಾ. ಲ್ಯಾಪ್ಟಾಪ್, ಮೌಸ್, ಕೀಬೋರ್ಡು, ಒಂದು ಬ್ಯಾಗ್ ಎಲ್ಲನೂ ಕಳಿಸ್ಕೊಡ್ತಾರೆ ಅದು ನಿಮಗೆ. ಅದಾದಮೇಲೆ ನೀವು ಜಾಬ್ನ ಸ್ಟಾರ್ಟ್ ಮಾಡ್ಬೋದು. ನೀವು ಯಾವುದೇ ಅಮೆಝಾನ್ ಜಾಬ್ಸಿಗೆ ಅಪ್ಲೈ ಮಾಡಬೇಕಂದ್ರೂ ಕೂಡ ಇದೇ ಲಿಂಕ್ ಥ್ರೂ ಮಾಡಬೇಕು, ಬೇರೆ ಲಿಂಕ್ ಎಲ್ಲ ಮಾಡಬೇಡಿ. ಅದು ಟ್ರಸ್ಟೆಡ್ ಅಲ್ಲ, ಫ್ರಾಡ್ ಲಿಂಕ್ಸ್ ಇರುತ್ತೆ. ಆ್ಯಂಡ್ ಅಮೆಝಾನ್ ನಿಮ್ಮ ಹತ್ರ ಯಾವುದೇ ಕಾರಣಕ್ಕೂ ಯಾವ ಜಾಬ್ಗೂ ನಿಮ್ಮಿಂದ ಹಣ ಇಸ್ಕೊಳ್ಳಲ್ಲ ಆಯಿತಾ. ಅದೊಂದು ನೆನ್ಪಿಟ್ಕೊಳ್ಳಿ. ಇನ್ ಕೇಸ್ ಯಾರಾದರೂ ಹಣ ಕೇಳ್ತಾ ಇದ್ದಾರೆ ಅಮೆಝಾನ್ ಜಾಬ್ಸಿಗೆ ಅಂತ ಅಂದರೆ ಅದು ಟೋಟಲಿ ಫೇಕ್, ನಂಬಕ್ಕೆ ಹೋಗಬೇಡಿ. ಆ್ಯಂಡ್ ನೀವು ಒಂದು ಅಟೆಂಪ್ಟ್ ಮಾಡಿದ್ರಿ, ನಿಮಗೆ ಅದು ಪಾಸ್ ಮಾಡೋಕ್ಕಾಗಿಲ್ಲ ಅಂತ ನೀವು ಹೋಪ್ಸ್ ಕಳ್ಕೊಬೇಡಿ.
ಬೇರೆ ಬೇರೆ ಇಮೇಲ್ ಅಕೌಂಟಿಂದ ಮತ್ತೆ ಮತ್ತೆ ಅಪ್ಲೈ ಮಾಡಿ. ನಾನು ಆ್ಯಕ್ಚುಲಿ ಜಾಬಿಗೆ 3 ಟೈಮ್ಸ್ ಹಾಕಿದ್ದೀನಿ, ನಾಟ್ ದ ಸೇಮ್ ರೋಲ್. ಅಮೆಝಾನಲ್ಲಿ ನಾನು ಈ ಜಾಬ್ಗಿಂತ ಮುಂಚೆ ಬೇರೆ 2 ಜಾಬಿಗೆ ಹಾಕಿದ್ದೆ, ಬಟ್ ನನ್ನಿಂದ ಅದು ಕ್ಲಿಯರ್ ಆಗಲಿಲ್ಲ. ನನಗೆ ರಿಗ್ರೆಟ್ ಮೇಲ್ ಬಂದಿತ್ತು. ಬಟ್ ಈ ಜಾಬ್ ಹಾಕಿದ ಮೇಲೆ ನನಗೆ ಮೇಲ್ ಬಂತು. ನನಗೆ ಅದೊಂದು ತುಂಬ ಖುಷಿ ಆಯಿತು. ಇನ್ನೊಂದೇನೆಂದರೆ ಈ ಜಾಬು ಪರ್ಮನೆಂಟ್ ಅಲ್ಲ, ಸ್ಟಾರ್ಟಿಂಗ್ 6 ಮಂತ್ ಕಾಂಟ್ರಾಕ್ಟ್ ಬೇಸ್ಡ್ ಇರುತ್ತೆ. ನಿಮ್ಮ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದ್ದರೆ ನಿಮ್ಮನ್ನು ಪರ್ಮನೆಂಟಾಗಿ ಕನ್ವರ್ಟ್ ಮಾಡ್ತಾರೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ನಿಮಗೆ ಇನ್ನೂ ಡೀಟೇಲ್ಸ್ ಬೇಕು, ನಿಮಗೆ A to Z ನಾನು ಎಲ್ಲ ವೀಡಿಯೋಸ್ ಮಾಡ್ತೀನಿ. ನನಗೆ ಇವತ್ತು ಇಷ್ಟೇ ಮಾಡೋಕ್ಕಾಗಿದ್ದು. ನಿಮ್ಗೆ ಏನು ಡೌಟ್ಸ್ ಇದೆ, ಏನು ಕ್ವೆರೀಸ್ ಇದೆ ಎಲ್ಲನೂ ನನಗೆ ಕೇಳಿ. ಆ್ಯಂಡ್ ನನ್ನ ಇಮೇಲ್ ID ಮತ್ತು ನನ್ನ ಇನ್ಸ್ಟಾ IDನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಡೂ ಚೆಕ್ಔಟ್. ಅಷ್ಟೇ ಗೈಸ್, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದ್ಯಾಟ್ ನಾನು ಯಾವುದೇ ಅಪ್ಡೇಟ್ಸ್ ಕೊಟ್ಟರು ನಿಮಗೆ ಬೇಗ ಅದು ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್.